ಹೆದ್ದಾರಿಯಲ್ಲಿ ಅತಿ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಪಾದಚಾರಿ ಮೃತಪಟ್ಟ ಘಟನೆ ಅಂಕೋಲಾದಲ್ಲಿ ನಡೆದಿದೆ. ಪಲ್ಟಿಯಾದ ಪರಿಣಾಮ ಕಾರಿನಲ್ಲಿದ್ದವರು ಗಾಯಗೊಂಡಿದ್ದಾರೆ. ಹೆದ್ದಾರಿಯಲ್ಲಿ ಜೋರಾಗಿ ಚಲಿಸುತ್ತಿದ್ದ ಕಾರೊಂದು ಪಾದಚಾರಿಗೆ ಡಿಕ್ಕಿಪಡಿಸಿ ವ್ಯಕ್ತಿ ಸ್ಥಳದಲ್ಲಿಯೇ ಮೃತಪಟ್ಟರೆ, ಕಾರು ಹೆದ್ದಾರಿ ಬಿಟ್ಟು ಇಳಿಜಾರಿನ ಪ್ರದೇಶದಲ್ಲಿ ಬಹುದೂರ ಸಾಗಿ ಪಲ್ಟಿಯಾಗಿ ಕಾರಿನಲ್ಲಿದ್ದವರು ಗಾಯಗೊಂಡ ಘಟನೆ ತಾಲೂಕಿನ ಹಾರವಾಡ ವ್ಯಾಪ್ತಿಯ ರೈಲ್ವೆ ಬ್ರಿಡ್ಜ್ ಬಳಿ ಸಂಭವಿಸಿದೆ. ಅಮದಳ್ಳಿ ಮೂಲದ ಹಾಲಿ ಹಾರವಾಡದ ಚಿಕ್ಕ ಗುಡಿಸಲೊಂದರಲ್ಲಿ ವಾಸವಾಗಿದ್ದ ಸೋಮು ಬಿ ಗೌಡ ಎಂಬಾತನೇ ಮೃತ ದುರ್ದೈವಿ. ಅಂಕೋಲಾ ಕಡೆಯಿಂದ ಕಾರವಾರ ಕಡೆ ಚಲಿಸುತ್ತಿದ್ದ ಕಾರೊಂದು ಅದಾವುದೋ ಕಾರಣದಿಂದ ಚಾಲಕನ ನಿಯಂತ್ರಣ ತಪ್ಪಿ ಹೆದ್ದಾರಿ ಅಂಚಿನ ಗಿಡಮರಗಳ ಸಮೇತ ಸೋಮುಗೌಡನಿಗೆ ಡಿಕ್ಕಿಪಡಿಸಿಕೊಂಡು ಬಹುದೂರ ಇಳಿಜಾರಿನಲ್ಲಿ ಒಯ್ದು ತಲೆಕೆಳಗಾಗಿ ಪಲ್ಟಿ ಬಿದ್ದಿದೆ. ಈ ಅಪಘಾತದ ರಭಸಕ್ಕೆ ಸ್ಥಳೀಯ ನಿವಾಸಿ ಸೋಮುಗೌಡ ಹಣೆ ತಲೆ ಭಾಗಕ್ಕೆ ತೀವ್ರ ಪೆಟ್ಟು ಬಿದ್ದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಕಾರ್ ಚಾಲಕ ಕಾರವಾರ ಮೂಲದ ವಿಶಾಲ್ ಬಾನ್ವಾಳಿಕರ್ ಮತ್ತು ಕಾರ್ನಲ್ಲಿದ್ದ ದೀಪಕ್ ದೇಸಾಯಿ ಮತ್ತು 2 ಮಹಿಳೆಯರು ಸೇರಿ ಒಟ್ಟು 3 ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಸಿಪಿಐ ಚಂದ್ರಶೇಖರ್ ಮಠಪತಿ, ಸಂಚಾರ ವಿಭಾಗದ ಪಿಎಸ್ಐ ಸುನಿಲ್ ಹುಲ್ಲೊಳ್ಳಿ ಮತ್ತು ಸಿಬ್ಬಂದಿಗಳು ಸ್ಥಳ ಪರಿಶೀಲಿಸಿ ಕಾನೂನು ಕ್ರಮ ಮುಂದುವರಿಸಿದ್ದಾರೆ. ಮೃತದೇಹವನ್ನು ಘಟನಾ ಸ್ಥಳದಿಂದ ತಾಲೂಕಾ ಆಸ್ಪತ್ರೆ ಶವಾಗಾರಕ್ಕೆ ತಮ್ಮ ರಕ್ಷಕ ಆಂಬ್ಯುಲೆನ್ಸ್ ಮೂಲಕ ಸಾಗಿಸಲು ಸಾಮಾಜಿಕ ಕಾರ್ಯಕರ್ತ ಕನಸನಗದ್ದೆಯ ವಿಜಯ್ ಕುಮಾರ್ ನಾಯ್ಕ್ ಸಹಕರಿಸಿದರು. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.